ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯೂ ಕೂಡ ಹೊರಬೀಳ್ತಾ ಹೋಗ್ತಾ ಇದೆ. ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟಕ್ಕೆ 4 ವರ್ಷಗಳಿಂದ ಪ್ಲಾನ್ ಅನ್ನು ರೂಪಿಸಲಾಗಿತ್ತು. 2021ರಿಂದ ಕಾಶ್ಮೀರದಲ್ಲಿ ನಡೆದಿತ್ತು ಪ್ಲಾನ್ ಅನ್ನೋದು ಗೊತ್ತಾಗ್ತಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸ್ಫೋಟಕಗಳ ಸಂಗ್ರಹ ಕಾರ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ಉಮರ್ ಮನೆಯಲ್ಲೇ ಸ್ಫೋಟಕಗಳ ಸಂಗ್ರಹ ಕಾರ್ಯವನ್ನ ಆರಂಭಿಸಲಾಗಿತ್ತು. ನಿನ್ನೆ ಬಂಧನವಾಗಿದ್ದಂತಹ ಡಾಕ್ಟರ್ ಮುಜಾಮಿಲ್ ಗೆಳೆಯನಾಗಿದ್ದಂತಹ ಡಾಕ್ಟರ್ ಉಮರ್ ಅಮೋನಿಯಂ ನೈಟ್ರೇಟ್ ಇಡಲು ಫತೇಪುರ್ ಗ್ರಾಮದಲ್ಲಿ ಮನೆಯನ್ನ ಬಾಡಿಗೆಗಾಗಿ ಖರೀದಿ ಮಾಡಲಾಗಿದೆ. ತನಿಖೆ ವೇಳೆ ಸತ್ಯಾಂಶ ಬಯಲಾಗ್ತಾ ಇದೆ. ಹೇಗೆ ಸ್ಫೋಟಕಗಳನ್ನ ಸಂಗ್ರಹ ಮಾಡ್ತಾ ಇದ್ರು, ಇದಕ್ಕೆ ಪ್ಲಾನ್ ರೂಪಿಸಿದ್ದು ನಿನ್ನೆ ಮೊನ್ನೆನ, ಯಾವಾಗಿಂದ ಪ್ಲಾನ್ ಆಗಿತ್ತು, ಹಾಗಿದ್ರೆ ಇವರ ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕಾದಂತಹ ಗುರಿಗಳು ಯಾವ್ದ್ಯಾವುದು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಸಿಕ್ಕಿರ್ತಕ್ಕಂತಹ ಇತರೆ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ. ಮತ್ತು ತನಿಖಾ ತಂಡಕ್ಕೆ ಈಗಾಗಲೇ ಫರೀದಾಬಾದ್ನಲ್ಲಿ ಸ್ಫೋಟಕಗಳ ಸಂಗ್ರಹದ ಬಗ್ಗೆ ಮಾಹಿತಿ ಸಿಕ್ಕಿದ್ರಿಂದ ಇನ್ನಷ್ಟು ಆಳವಾಗಿ ಅದನ್ನು ಡೀಟೇಲ್ ಆಗಿ ಶೋಧಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಡಾಕ್ಟರ್ ಉಮರ್ ಏನು ಆತ್ಮಾಹುತಿ ಬಾಂಬರ್ ಇದ್ದಾನೆ, ಆತ ತನ್ನ ಮನೆಯನ್ನೇ ಸ್ಫೋಟಕಗಳ ಸಂಗ್ರಹಕ್ಕೆ ಮತ್ತು ಮುಂದಿನ ಗುರಿಯನ್ನ ನಿಖರಪಡಿಸಲಿಕ್ಕಾಗಿ ಆತ ಅದನ್ನ ಮಾಡಿಕೊಂಡಿದ್ದ, ಬಾಡಿಗೆ ಮನೆಯನ್ನ ಖರೀದಿ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಅಲ್-ಫಲಾಹ್ ವಿವಿಯಲ್ಲಿ ಸ್ಫೋಟಕ ತಯಾರಿಯ ಒಂದು ಕೇಂದ್ರವಾಗಿತ್ತ. ಆರ್ಡಿಎಕ್ಸ್ ನಂತಹ ಸುಧಾರಿತ ಸ್ಫೋಟಕಗಳ ಸಂಶೋಧನೆಯನ್ನ ಆ ವಿವಿಯ ಪ್ರಯೋಗಾಲಯದಲ್ಲಿ ನಡೆಸಲಾಗ್ತಿತ್ತು ಅನ್ನೋ ಗುಮಾನೆ ಇದೀಗ ವ್ಯಕ್ತವಾಗಿದೆ. ಇದರ ಹಿನ್ನೆಲೆಯಲ್ಲಿ ಸದ್ಯ ವಿವಿ ಲ್ಯಾಬ್ನಲ್ಲಿದ್ದ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅಲ್-ಫಲಾಹ್ ವಿವಿಯಲ್ಲಿ ಸ್ಫೋಟಕ ತಯಾರಿಕೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ಗಳ ಆಗ್ತಿತ್ತು ಅನ್ನೋದಕ್ಕೆ ಹಿಂಟ್ ಸಿಕ್ಕಿದೆ. ಆರ್ಡಿಎಕ್ಸ್ ನಂತಹ ಸುಧಾರಿತ ಸ್ಫೋಟಕಗಳ ಸಂಶೋಧನೆಯನ್ನ ಆ ಒಂದು ವಿವಿಯಲ್ಲಿ ನಡೆಸಲಾಗ್ತಾ ಇತ್ತು ಅಂತ. ವಿವಿ ಮೇಲೆ ದಾಳಿ ನಡೆಸಿದಂತಹ ಹೊತ್ತಿನಲ್ಲಿ ಪೊಲೀಸರಿಗೆ ಕೆಲವೊಂದು ಅಂಶಗಳು, ಮಾಹಿತಿಗಳು ಹೊರಕ್ಕೆ ಬಂದಿವೆ. ಅದರ ಆಧಾರದ ಮೇಲೆ ಒಟ್ಟು 6 ಮಂದಿ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆ ಮುಜಾಮಿಲ್ ಮತ್ತು ಉಮರ್ಗೆ ಹೇಗೆ ಈ ಶಂಕಿತರು ಸಹಕಾರವನ್ನು ಕೊಟ್ಟಿದ್ರು, ಸಂಶೋಧನೆಯಲ್ಲಿ ಇವರುಗಳು ಹೇಗೆ ಪಾತ್ರಧಾರಿಗಳಾಗಿದ್ರು ಅಂತ. ಆ ವಿವಿಯನ್ನ ಇವರು ವೈದ್ಯಕೀಯ ಕೇಂದ್ರವಾಗಿ ಮಾಡ್ಕೊಳ್ಳೋದ್ರ ಬದಲಾಗಿ ಉಗ್ರರ ನೆಲೆಯಾಗಿ ಬದಲಾಯಿಸಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಅಲ್-ಫಲಾಹ್ ವಿವಿ ಹೇಳಲಿಕ್ಕೆ ಮಾತ್ರ ಒಂದು ವೈದ್ಯಕೀಯ ಸಂಸ್ಥೆ, ಆದರೆ ಅಲ್ಲಿ ನಡೀತಾ ಇದ್ದಿದ್ದೆಲ್ಲ ಉಗ್ರ ಚಟುವಟಿಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆಸಿದಂತಹ ದಾಳಿ ಹೊತ್ತಲ್ಲಿ ಸಿಕ್ಕಿರ್ತಕ್ಕಂತಹ ಸ್ಫೋಟಕ ಅಂಶಗಳೇನು? ದಿವ್ಯಾ, ನೋಡಿ, ಹರಿಯಾಣದಲ್ಲಿರುವಂಥ ಅಲ್-ಫಲಾಹ್ ವಿವಿಯ ಮೇಲೆ ಈಗ ಸಾಕಷ್ಟು ಅನುಮಾನಗಳು ಹುಟ್ಕೊಂಡಿರುವಂಥದ್ದು. ಇದೇನು ವೈದ್ಯಕೀಯ ಕಾಲೇಜಾ ಅಥವಾ ಟೆರರ್ ಟ್ರೈನಿಂಗ್ ಕ್ಯಾಂಪ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಕೊಂಡಿರುವಂಥದ್ದು. ಯಾಕೆಂದರೆ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ವೈದ್ಯರು ಜೈಷೆ ಮೊಹಮ್ಮದ್ ಸೇರಿದಂತೆ ಬೇರೆ ಬೇರೆ ಉಗ್ರ ಸಂಘಟನೆಯ ಸಿಂಪತೈಸರ್ಗಳಾಗಿರುವಂಥದ್ದು. ಮತ್ತು ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವೈದ್ಯರು ಕೇವಲ ತಾವು ಸಿಂಪತೈಸರ್ ಆಗಿರದೆ ಹೊರತು ಅಲ್ಲಿ ಬರುವಂಥ ವಿದ್ಯಾರ್ಥಿಗಳನ್ನು ಕೂಡ ಟ್ರೈನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಟಾರ್ಗೆಟೆಡ್ ವಿದ್ಯಾರ್ಥಿಗಳನ್ನ, ಕೆಲವು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಬ್ರೈನ್ ವಾಶ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡಲಿಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾ ಇದ್ರು. ಮತ್ತೆ ಇಡೀ ವ್ಯವಸ್ಥೆಯ ವಿರುದ್ಧ ಬಂಡಾಯ ಹೇಳುವಂತಹ ಚಿಂತನೆಗಳನ್ನ ಬಿತ್ತುತ್ತಾ ಇದ್ರು. ಅದಕ್ಕೆ ಪೂರಕವಾದಂತಹ ಸಾಕಷ್ಟು ಮೆಟೀರಿಯಲ್ಗಳನ್ನ ಕೂಡ ಒದಗಿಸ್ತಾ ಇದ್ರು. ಯಾವ ವಿದ್ಯಾರ್ಥಿ MBBS ನ ಕನಸು ಕಟ್ಕೊಂಡು ವೈದ್ಯನಾಗಬೇಕು ಅನ್ನುವಂತಹ ದೊಡ್ಡ ಆಸೆಯನ್ನ ಇಟ್ಕೊಂಡು ಈ ಕಾಲೇಜ್ಗೆ ಬರ್ತಾ ಇದ್ರು, ಅಂತಹ ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಅನ್ನ ಮಾಡಿ ಅವರನ್ನ ಭಯೋತ್ಪಾದಕರಾಗುವಂತೆ ಪ್ರೇರೇಪಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿತ್ತ ಅನ್ನುವಂತ ಅನುಮಾನಗಳು ಕೂಡ ಈಗ ಹುಟ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಮೂಡಿರುವಂತ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಶುರು ಮಾಡಿರುವಂತದ್ದು. ಈಗಾಗಲೇ ಆ ಕಾಲೇಜ್ಗೆ ಭೇಟಿ ಕೊಟ್ಟು 2-3 ಗಂಟೆಗಳ ಕಾಲ ಸುದೀರ್ಘವಾದಂತ ತಪಾಸಣೆ ಮಾಡಿದ ಬಳಿಕ 6 ಮಂದಿ ಶಂಕಿತರನ್ನು ಕೂಡ ಅಲ್ಲಿ ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಸೊ ಇವರು ಡಾಕ್ಟರ್ ಉಮರ್ ಜೊತೆಗೆ ಗುರುತಿಸಿಕೊಂಡಿದ್ರ ಅಥವಾ ಈ ಹಿಂದೆ ಬಂಧಿತರಾದ ಕೆಲವು ವೈದ್ಯರ ಜೊತೆಗೆ ಗುರುತಿಸಿಕೊಂಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದಾವೆ. ಮತ್ತೆ ಇವರು ಈಗಾಗಲೇ ಬಂಧನಕ್ಕೆ ಒಳಪಟ್ಟಂತಹ ವೈದ್ಯರ ಜೊತೆಗೆ ಯಾವ ರೀತಿಯಾದಂತಹ ಸಂಪರ್ಕ ಹೊಂದಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದಾವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಬಂಧಿತರಾಗಿರುವಂತಹ 6 ಮಂದಿ ಶಂಕಿತ ಭಯೋತ್ಪಾದಕರೇನಿದ್ದಾರೆ ಅವರ ವಿಚಾರಣೆಯನ್ನ ತೀವ್ರಗೊಳಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ದಿವ್ಯಾ, ಓಕೆ ಶಬ್ಬೀರ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ.